ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಟ್ರಬಲ್ ಶೂಟರ್ ಈಗ ರಾಜ್ಯದ ಅಧಿಪತಿ. ಅಧಿಕಾರದ ದಂಡ ಹಿಡಿತಾ ಇದ್ದ ಹಾಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನುವಂಥ ಮಂತ್ರ ಮೊಳಗಿದೆ. ಸಿಎಂ ಆಗಿ ಪದಗ್ರಹಣಗೈತಾ ಇದ್ದಂತೆ ಪರ್ಸನಲ್ ಪ್ರಣಾಳಿಕೆ ಬಿಡುಗಡೆ ಮಾಡಿದಂತಹ ಸಿಎಂ ಡಿಕೆಶಿ ತಮ್ಮ ರಾಜ್ಯಾಧಿಕಾರದಲ್ಲಿ ಮಹತ್ತರ ಬದಲಾವಣೆಗೆ ಮುಂದಾಗಿದ್ದಾರೆ. ಆರ್ಥಿಕ ಬಿಕ್ಕಟ್ಟು ಸೇರಿದಂತೆ ಸಾಲು ಸಾಲು ಸವಾಲುಗಳಿದ್ದಾವೆ. ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹಿಸ್ಟ್ರಿ ಓದಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡೋದು. ನುಡಿದರೆ ಮೆಚ್ಚಿ ಅಹುದಹುದೆನಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಹೂವನ್ನ ಎತ್ತಿದಷ್ಟು ಸರಾಗವಾಗಿ ಅಧಿಕಾರ ಹಂಚಿಕೆ ನಡೆದು ಹೋಗಿದ್ದು, ಲೋಕಭವನದ ಗಾಜಿನ ಮನೆಯಲ್ಲಿ ಡಿಕೆಶಿ ಅಧಿಕಾರಸ್ಥರಾಗಿದ್ದಾರೆ. ಶಬರಿಯಂತೆ ಕಾದು ಕೂತಿದ್ದ ಡಿಕೆಶಿಗೆ ಸಿಎಂ ಕಿರೀಟ ಒಲ್ದಿದೆ. ಸಿಎಂ ಸಿಂಹಾಸನ ಹೂವಿನ ಹಾಸಿಗೆಯಲ್ಲ ಎಂಬ ಅರಿವಿರೋ ರಾಜ್ಯಾಧಿಪತಿ ಡಿಕೆಶಿ ಅಧಿಕಾರಕ್ಕೆ ಬರ್ತಿದ್ದಂತೆ ಆಡಳಿತಕ್ಕೆ ಸರ್ಜರಿ ಮಾಡೋಕೆ ಮುಂದಾಗಿದ್ದಾರೆ. ಭಿನ್ನಾಭಿಪ್ರಾಯಗಳಿಲ್ಲದೆ ಜಡಕನ್ನ ಬಿಡಿಸಿಕೊಂಡು ಸುಸೂತ್ರ ಆಡಳಿತವನ್ನ ನಡೆಸುವ ಹೆಜ್ಜೆಯನ್ನ ಇರಿಸಿದ್ದಾರೆ. ಸಿಎಂ ಆಗ್ತಿದ್ದಂತೆ ಆಡಳಿತಕ್ಕೆ ಡಿಕೆಶಿ ಮೇಜರ್ ಸರ್ಜರಿ. ಮಹತ್ತರ ಬದಲಾವಣೆಗಳಿಗೆ ಮುಂದಾದ ನೂತನ ಸಿಎಂ. ಎಸ್, ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ರಾಜ್ಯದ 25ನೇ ಸಿಎಂ ಆಗಿ ಪಟ್ಟಾಭಿಷಿಕ್ತರಾಗಿರೋ ಡಿಕೆ ಶಿವಕುಮಾರ್ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ತಾನೆ. ಆಡಳಿತದಲ್ಲಿ ಮಹತ್ತರ ಬದಲಾವಣೆಗಳಿಗೆ ಮುಂದಾರೆ. ಆಡಳಿತ ಯಂತ್ರದಲ್ಲಿ ಪಾರದರ್ಶಕತೆ, ಶಿಸ್ತು ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ, ಆರ್ಥಿಕ ಬಿಕ್ಕಟ್ಟನ್ನ ಸರಿದೂಗಿಸೋಕೆ ನಿವೃತ್ತ ಐಎಎಸ್ ಅಧಿಕಾರಿ ಎಲ್ಕೆ ಅತೀಕ್ರನ್ನ ಹಣಕಾಸು ಸಲಹೆಗಾರರನ್ನಾಗಿ ನೇಮಕ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಎಸಿಎಸ್ ಆಗಿ ತುಷಾರ್ ಗಿರಿನಾಥ್, ಸಿಎಂ ಕಾರ್ಯದರ್ಶಿಯಾಗಿ ರಾಜೇಂದ್ರ ಚೋಳನ್ ನೇಮಕ ಆಗಿದೆ. ನಾನು ಇತಿಹಾಸ ನಿರ್ಮಾಣ ಮಾಡಲು ಬಂದಿದ್ದೇನೆ. ಭ್ರಷ್ಟಾಚಾರ ರಹಿತ ಆಡಳಿತ ಮಂತ್ರ ಜಪಿಸಿದ ಡಿಕೆಶಿ ನಿನ್ನೆಯಷ್ಟೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಆಡಳಿತಕ್ಕೆ ಚುರುಕು ಮುಟ್ಟಿಸೋಕೆ ಹಾಗೂ ವೇಗ ನೀಡೋಕೆ ಇವತ್ತು ವಿಧಾನಸೌಧದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಇತಿಹಾಸ ಓದೋಕೆ ಬರೆಯೋದಕ್ಕೆ ನಾನಿಲ್ಲಿ ಬಂದಿಲ್ಲ, ಹಿಸ್ಟ್ರಿ ನಿರ್ಮಾಣ ಮಾಡೋಕೆ ಬಂದಿದ್ದೇನೆ. ಸಾಕ್ಷಿಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಸರ್ಕಾರಕ್ಕೆ ಯಾವುದೇ ಕೆಟ್ಟ ಹೆಸರು ಬಾರದಂತೆ ಜನಸ್ನೇಹಿಯಾಗಿರುವಂತೆ ಸಲಹೆಯನ್ನ ನೀಡಿದ್ದಾರೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ಈ ದೇಶದಲ್ಲಿ ವಿದ್ಯಾವಂತಿಲ್ಲದವರು ನಡೀತದೆ, ಬುದ್ಧಿವಂತಿಲ್ಲದವರು ನಡೀತದೆ, ಆದರೆ ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು. For every problem there is a solution. Positive attitude, positive approach. History read ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡೋದು. ಏನಾದರೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕು. ಯಾವಾಗ ನಮಗೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲ್ ಇದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದೇನೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ಆಗಲಿ, ನನ್ನ ಆಫೀಸ್ ಇರ್ಬೋದು, ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿತ್ ಇನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. ಇನ್ನು
ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಪೊಲೀಸ್ ಇಲಾಖೆಯಲ್ಲೂ ಭರ್ಜರಿ ಸರ್ಜರಿ ಮಾಡೋಕೆ ಡಿಕೆ ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಸಿಟಿ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ತಯಾರಿ ನಡೆದಿದೆ. ಡಿಐಜಿ ದರ್ಜೆ ಮೇಲ್ಪಟ್ಟ ಅಧಿಕಾರಿಗಳ ವರ್ಗಾವಣೆ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಸೇರಿ ರಾಜ್ಯದ ಇತರೆ ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಹಿರಿಯ ಅಧಿಕಾರಿಗಳ ವರ್ಗಾವಣೆಗೆ ಸಿದ್ಧತೆ ನಡೆದಿದೆ. ಕಳೆದ ತಿಂಗಳು ಬೆಂಗಳೂರು ಸೇರಿ ರಾಜ್ಯಾದ್ಯಂತ 350ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಾಗಿತ್ತು. ಸಬ್ ಇನ್ಸ್ಪೆಕ್ಟರ್ಸ್, ಇನ್ಸ್ಪೆಕ್ಟರ್ಸ್, ಡಿವೈಎಸ್ಪಿ, ಎಸ್ಪಿ ರ್ಯಾಂಕಿಂಗ್ ಅಧಿಕಾರಿಗಳ ವರ್ಗಾವಣೆ ಮಾಡಲಾಗಿತ್ತು. ಸದ್ಯ ತಮ್ಮ ಹುದ್ದೆಗಳಲ್ಲಿ 1 ವರ್ಷ ಪೂರೈಸಿರುವ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಒಟ್ಟಾರೆ ಯಾವುದೇ ಭಿನ್ನಾಭಿಪ್ರಾಯ ಮೂಡದಂತೆ ಸಿದ್ದರಾಮಯ್ಯ ಬಣವನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕಿದೆ. 2028ಕ್ಕೆ ಫಿರ್ ಏಕ್ ಬಾರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋಕೆ ಕೆಲಸ ಮಾಡಬೇಕಿದೆ. ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರ ಅವಧಿಯಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್, ಪಕ್ಷ ಹಾಗೂ ಅಧಿಕಾರ ವ್ಯಾಪ್ತಿಯ ಒಳಗೆ ತಗ್ಗಿ ಬಗ್ಗಿ ನಡೆಯೋಕೆ ಮುಂದಾಗಿದ್ದಾರೆ. ವಸಂತ ಕಾಲದಲ್ಲಿ ಮಾವು ಚಿಗುರಿದ್ದು ಮನ್ವಂತರಕ್ಕೆ ಕಂಕಣ ತೊಟ್ಟಿರೋದು ಜನ ಮೆಚ್ಚುವಂತಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.